ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀನಿವಾಸ್, ಗುಬ್ಬಿ ಶ್ರೀನಿವಾಸ್ ಅಂತಾನೆ ಫೇಮಸ್. ಗುಬ್ಬಿಯ ಶಾಸಕರು JDS ನಲ್ಲಿದ್ರು. ಈಗ ಕಳೆದ ಬಾರಿ ಚುನಾವಣೆಗೆ ಕಾಂಗ್ರೆಸ್ಗೆ ಬಂದ್ರು, ಗೆದ್ರು. ಸ್ವಂತ ವರ್ಚಸ್ಸಿಂದ ಗೆದ್ದಂತಹ ನಾಯಕರ ಲಿಸ್ಟ್ ಅಲ್ಲಿ ಇವರು ಕೂಡ ಒಬ್ರು. ಸೊ ಒಕ್ಕಲಿಗ ಮುಖಂಡರು, ಗೌಡ್ರ ಕುಟುಂಬದ ವಿರುದ್ಧ ಅಂದ್ರೆ ಒಂದು ರೀತಿ ಕುಮಾರಸ್ವಾಮಿ ವರ್ಸಸ್ ಗುಬ್ಬಿ ಶ್ರೀನಿವಾಸ್ ಅನ್ನೋ ತರ ಪೈಪೋಟಿ ಆಗಿತ್ತು. ಸೊ ಕುಮಾರಸ್ವಾಮಿ ಫ್ಯಾಮಿಲಿ ವಿರುದ್ಧವೇ ಚುನಾವಣೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಚುನಾವಣೆ ನಡೆದಿತ್ತು 2023ರಲ್ಲಿ. ಸೊ ಗೆದ್ದು ಬಂದರು ಕಾಂಗ್ರೆಸ್ನಿಂದ ಒಕ್ಕಲಿಗ ಸಮುದಾಯದ ಗುಬ್ಬಿ ಶ್ರೀನಾಥ್. DK ಶಿವಕುಮಾರ್ ಅವರು ಇವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವರು ಆಕಾಂಕ್ಷಿ ಆಗಿದ್ದಾರೆ. ಸೊ ಇವರ ಒಂದಿಷ್ಟು ಈಗ ತುಮಕೂರಿನಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ ಮಾರುತಿ. ತುಮಕೂರಿಂದ ಪರಮೇಶ್ವರ್ DCM ಆಗಿದ್ದಾರೆ. ಸೊ ದಲಿತ ಸಮುದಾಯದವರು, ಇವರು ಒಕ್ಕಲಿಗ ಸಮುದಾಯದವರು, ಇವ್ರಿಗೊಂದು ಚಾನ್ಸ್ ಕೊಡಬಹುದು ಅನ್ನೋ ಲೆಕ್ಕಾಚಾರ. ಅಲ್ಲ, ಈ ಹಿಂದೆನೂ ಕೂಡ ತುಮಕೂರಿಂದ ಇಬ್ಬರಾಗಿದ್ರು. ರಾಜಣ್ಣ ಅವರು ಕೂಡ ಆಗಿದ್ರು. ಹೌದು, ರಾಜಣ್ಣ ಅವರು ಕಾರಣಾಂತರದಿಂದ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಿ ರಾಜೀನಾಮೆ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಈ ಬಾರಿ ರಾಜಣ್ಣ ಅವರ ಹೆಸರನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿಲ್ಲ. ರಾಜಣ್ಣ ಬಹಿರಂಗವಾಗಿ ಆಗಲ್ಲ ಬಿಡಿ, DK ಶಿವಕುಮಾರ್ ಅಲ್ಲಿ ಸಚಿವ ಆಗಲ್ಲ ಅಂತ ಹೇಳಿದ್ರಲ್ಲ ಅವರು. ಅಲ್ಲ, ನಾನ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ. ಆದ್ರೆ ಗುಬ್ಬಿ ಶ್ರೀನಿವಾಸ್ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಜನತಾದಳಿದ್ದಾಗ್ಲೂ ಕೂಡ ಒಂದ್ಸಲ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಇವರು 2 ಬಾರಿ ಸಚಿವರಾಗಿರುವಂತವ್ರು. ಜೊತೆಗೆ ಗುಬ್ಬಿ ಶ್ರೀನಿವಾಸು ಕ್ಷೇತ್ರದಲ್ಲಿ ಯಾವುದೇ ಪಕ್ಷದಲ್ಲೂ ಕೂಡ, ಅದು ಕಾಂಗ್ರೆಸ್ ಅಲ್ಲೂ ಗೆದ್ದು ಬಂದ್ರು, JDS ಇಂದ ಬಿಟ್ಟು ಬಂದಾಗ ಅಷ್ಟು ಸುಲಭ ಅಲ್ಲ ಗುಬ್ಬಿ ಶ್ರೀನಿವಾಸ್ ಗೆಲ್ಲೋದು ಅಂತ ಲೆಕ್ಕಾಚಾರಗಳಿದ್ವು. ಇಡೀ ದೇವೇಗೌಡರ ಕುಟುಂಬ ಹೋಗಿ ಅಲ್ಲಿ ರಾಜಕೀಯ ಮಾಡ್ತಾರೆ ಗುಬ್ಬಿ ಶ್ರೀನಿವಾಸ್ ಅವ್ರನ್ನ ಸೋಲಿಸ್ಬೇಕು ಅಂತ. ಆ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿ ಅಲ್ಲಿ ಯಾರು ಊಹೆ ಮಾಡದ ರೀತಿಯಲ್ಲಿ ಗೆದ್ದು ಬಂದರು. ಜೊತೆಗೆ ತಮ್ಮದೇ ಆದಂತ ಒಂದು ವರ್ಚಸ್ಸನ್ನ ಜಿಲ್ಲೆಯಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಗುಬ್ಬಿ ಶ್ರೀನಿವಾಸ್ DK ಶಿವಕುಮಾರ್ ಅವರು ಹಿಂದೆನೂ ಕೂಡ ಹೇಳಿದ್ರು, ನಿಮ್ಮನ್ನ ಮಿನಿಸ್ಟರ್ ಮಾಡ್ತೀವಿ ಅಂತ. ಆ ಹಿನ್ನೆಲೆಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಕಡೆಯಿಂದ ಅಷ್ಟು ಪಾಸಿಟಿವ್ ರಿಯಾಕ್ಷನ್ ಗುಬ್ಬಿ ಶ್ರೀನಿವಾಸ್ ಅವರ ಪರವಾಗಿ ಇಲ್ಲ ಅನ್ನುವಂತಹ ಒಂದು ಚರ್ಚೆ ಜಿಲ್ಲೆಯಲ್ಲಿದೆ. ಪರಮೇಶ್ವರ್ ಅವರ ಆಯ್ಕೆನೇ ಬೇರೆ ಇದೆ.